ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದು ರೋಡಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವ್ರು ನಂಬ್ಕೊಂಡು ಆಲ್ರೆಡಿ ನಾವು ರೋಡಿಗೆ ಬಂದುಬಿಟ್ಟಿದ್ವಿ. ಸೊ ತುಂಬ ದಿನ ಆದಮೇಲೆ ಜಿಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ. ಎಸ್, ಟಾಕಿಂಗ್ ಅಬೌಟ್ ಯು. ಸೊ ತುಂಬ ದಿನ ಆದಮೇಲೆ ಜಿಮ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಬನ್ನಿ ನೋಡಿ, ಲ್ಯಾಂಬರ್ಗಿನಿ ಗೈಸ್. ಏನೋ ರಬ್ಬಿಶ್ ಬರ್ದವ್ ನೋಡಿ ಬೋರ್ಡ್ ಮೇಲೆ, ಅದಕ್ಕೆ ಅಳಿಸ್ತಾ ಇದ್ದೀನಿ ಇವಾಗ. ಏನು ಸೆನ್ಸ್ ಇರಲ್ಲ, ನೋಡಿದವ್ರು ಏನು ಅನ್ಕೊಳ್ಳಲ್ಲ ಹೇಳಿ. ಮೊನ್ನೆ JCB, ಈ ಸರಿ ಕಪ್ ಗೆದ್ದಿರೋದು ನಮ್ಮ RCB. ಹೆಂಗೆ ಇವತ್ತು ಬೇಜಾನ್ ಕೆಲಸ ಇದೆ ಗೈಸ್. ಏನೇನು ಕೆಲಸ ಅಂತ ಹೇಳಿದ್ರೆ, ಹಬ್ಬಕ್ಕೆ ನಮ್ಮ ಅಮ್ಮಂಗೆ ಸೀರೆ ಕೊಡ್ಸಕ್ಕೆ ಹೋಗ್ಬೇಕು, ಗ್ಲೌಸಲ್ಲಿ ಹಾಕಕ್ಕೆ ಹೋಗ್ಬೇಕು. ಫುಲ್ ಇವತ್ತು ಮಾಮ್ಸ್ ಡೇ ಔಟು. ಅದ್ರ ಜೊತೆಗೆ ನನ್ನ ಬೇರೆ ಒಂದು ಡೆಕತ್ಲಾನ್ ಪ್ರಮೋಷನ್ ಏನೋ ಕರೆದಿದ್ದಾರೆ, ಅದಕ್ಕೆ ಬೇರೆ ಹೋಗಬೇಕು. ಅಲ್ಲಿ ಶೂಟ್ ಮಾಡಬೇಕು, ವ್ಲಾಗ್ ಎಡಿಟ್ ಮಾಡಬೇಕು. ಏನು ಕತೆನೋ ಒಂದು ಗೊತ್ತಾಯ್ತಲ್ಲ. ಟೈಮ್ ಆಲ್ರೆಡಿ 11:15. ಬನ್ನಿ. ಓಕೆ ಗೈಸ್, ಜಿಮ್ಮಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ವ್ಲಾಗ್ ಎಡಿಟಿಂಗ್ ಅಂತ ಕೂತ್ಕೊಂಡ್ವಿ. ವ್ಲಾಗ್ ಎಡಿಟಿಂಗ್ಗೆ ಇಷ್ಟೊತ್ತಾಗೋಯ್ತು. ಎಡಿಟಿಂಗ್ ಮುಗಿಸಿ ಮತ್ತೆ ಸ್ನಾನ ಮಾಡಿಕೊಂಡು ಇವಾಗ ಊಟ ಮಾಡಿಕೊಂಡು ಆಚೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ ಡಿಕತ್ಲಾನ್ದು ಶೂಟ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಡಿಕತ್ಲಾನ್ ಕಡೆ ಹೋಗ್ತಾ ಇದ್ದೀನಿ. ಲೇಟಾಗಿ ಹೋಗಿದೆ ಇವತ್ತು. ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ, ಅವ್ರು ಬರ್ತಾ ಇದ್ದಾರೆ. ಆನ್ ದ ವೇ ಅವ್ರನ್ನೂ ಪಿಕ್ ಮಾಡಿ ಶೂಟ್ ಮುಗಿಸ್ಕೊಂಡು ವಾಪಸ್ಸು ಸ್ಯಾರಿ ಪರ್ಚೇಸಿಂಗ್ ಹೋಗ್ಬೇಕು. ಅವರೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ಶೂಟ್ ಮುಗಿಸ್ಕೊಂಡು ಮಲ್ಲೇಶ್ವರಂ ಬಂದಿದ್ವಿ, ಸುದರ್ಶನ್ ಸಿಲ್ಕ್ಸ್ ಹತ್ರ. ಇಲ್ಲಿ ನೋಡಿದ್ರೆ ಅಯ್ಯೋ ಯಾವ ರೇಂಜ್ಗಿದೆ ನೋಡಿ, ಯಾವ ರೇಂಜ್ ನೋಡಿ. ಜಾಗನೇ ಇಲ್ಲ ಇಲ್ಲಿ ಗೈಸ್. ಎಲ್ಲ ಕಡೆ ಮಲ್ಲೇಶ್ವರಮಲ್ಲಿ ವೈಫೈ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಮೊಬೈಲ್ ಡೇಟಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದು ಅಪ್ಲೋಡ್ ಆಯ್ತಾ ಇಲ್ಲ. ಅಂತೂ ಇಂತೂ ಹೆಂಗೋ ಕುಶಾಲ್ಸ್ ಅಂತ ಒಂದು ಜ್ಯುವೆಲ್ರಿ ಶಾಪ್ ಸಿಕ್ತೆ. ಆ ಜ್ಯುವೆಲ್ರಿ ಶಾಪಲ್ಲಿ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಇಟ್ಬಿಟ್ಟು ಬಂದಿದ್ದೀನಿ ಗೈಸ್. ಯಪ್ಪ ದೇವರೇ ಗೈಸ್, ಬರೀ 58% ಅಷ್ಟೇ ಆಗಿರೋದು. 10:30 ಟೈಮ್ ನೋಡಿ. ಓಕೆ ಗೈಸ್, ಅಲ್ಲಿಂದ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ರಾಜಾಜಿನಗರ್ಗೆ ಬಂದಿದ್ವಿ ಊಟ ಮಾಡೋಕ್ಕೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬ್ಲಾಗ್ ಅಂತೂ ಇನ್ನೂ ಅಪ್ಲೋಡ್ ಆಗಲಿಲ್ಲ, 73% ಐತೆ. ಮೊಬೈಲ್ ಹಾಟ್ಸ್ಪಾಟಲ್ಲೇ ಟ್ರೈ ಮಾಡ್ತಾಯಿದ್ದೀನಿ. ತಲಪಾಕಟ್ಟಿಗೆ ಹೋಗ್ತಾ ಇರೋದು ಊಟ ಮಾಡೋಕ್ಕೆ. ನೋಡಿ ಗೈಸ್, ಇಲ್ಲೆಲ್ಲ ಮಳೆ ಹನಿ ಬಿದ್ದಿದೆ. ಅಣ್ಣ ನೋಡಿ ಕಮೆಂಟ್ ಓದ್ತವ್ರೆ, ಇನ್ನೂ ಅಪ್ಲೋಡ್ ಆಗಿಲ್ಲ ಬ್ಲಾಗು. 86 ಆಗಿದೆ. ಊಟ ಎಲ್ಲ ಮಾಡಿಕೊಂಡು ಹೊಟ್ಟೆ ತುಂಬ ಹೊಟ್ಟಿದೆ. ಇದಂತೂ ಇಂತೂ ವ್ಲಾಗ್ ಅಪ್ಲೋಡ್ ಮಾಡಿದೆ. ಕರೆಕ್ಟಾಗಿ 1 ನಿಮಿಷ ಮುಂಚೆ ಅಪ್ಲೋಡ್ ಮಾಡಿದ್ದೀನಿ, 11:59ಕ್ಕೆ. ಅಪ್ಲೋಡ್ ಆಯ್ತಲ್ಲ ಅಂತ ಒಂದು ಕಡೆ ಖುಷಿ, ಲೇಟ್ ಆಯ್ತಲ್ಲ ಅಂತ ಒಂದು ಕಡೆ ಬೇಜಾರು. ಆದ್ರೂ ಏನೋ ಮಾಡೋಕ್ಕಾಗಲ್ಲ. ಕಾಲಕ್ರಮೇಣ ಇಂಟರ್ನೆಟ್ಟು ಎಲ್ಲ ಆಗಿ ಕೊನೆಗೆ ನಾವು ಮಾಡಿನೇ ಆಪತ್ ಬಾಂಧವ ಥರ ಒಂದು ಇಂಟರ್ನೆಟ್ ಕೊಟ್ಟು ಅಪ್ಲೋಡ್ ಆಯಿತು ಹಿಂಗೋ. ಸೊ ಇವಾಗ ಮನೆಗೆ ಹೋಗ್ತಾಯಿದ್ವಿ. ಟೈಮ್ ಆಲ್ರೆಡಿ 12:30 ನೋಡಿ. ಭಾರಿ ಹತ್ರದ ಮಳೆ ಬರ್ತಾಯಿದೆ. ಫುಲ್ ಕುಟುಂಬ ಸಮೇತರಾಗಿ ಮನೆ ಕಡೆ ಹೋಗಿ ಮಲ್ಕೊಳ್ಳೋದಷ್ಟೇ. ನಮ್ಮಂಗೆ ಸೀರೆ ಕೊಡ್ಸಿರೋ ಸೀರೆನ ತೋರಿಸ್ತೀವಿ. ನಮ್ಮಮ್ಮ ತೋರಿಸ್ಬೇಡ ಅಂತ ನಾನು ತೋರಿಸ್ತೀನಿ ಅಂತ ಅವ್ರಿಗೆ ಬ್ಯಾಡ್ ಬಂತ. ಆಯಿತು, ತೋರಿಸಲ್ಲ ಬಿಡಿ. ನಿನ್ನೆಯಿಂದ ಒಂದು 50 ಸರಿ ನೋಡೋದು, ಬಿಚ್ಚೋದು ತೆಗಿಯೋದು, ಬೆಳಕಿಗೆ ನೋಡೋದು, ವಾಪಸ್ ಹೋಗಿಕ್ಕೋದು. ಗುಡ್ ಮಾರ್ನಿಂಗ್ ಗೈಸ್. ರಾತ್ರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ಮನೆಗೆ ಬಂದು ಫುಲ್ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ ಇವಾಗ ರಾಮನಗರದ ಕಡೆ ಹೊಟ್ಟಿದ್ದೀವಿ. ಸೊ ಸೀನ್ ಏನಂತ ಹೇಳಿದ್ರೆ, ನಮ್ಮ ಕಾರ್ ಯಾವ ರೇಂಜ್ಗೆ ಆಗಿದೆ ತೋರಿಸ್ತೀನಿ ರೀ. ಹಿಂದೆ ಕಾರ್ ಬರ್ತೈತೆ ನೋಡಿ. ಒಳ್ಳೆ ಯಾವುದೋ ಟಾಟಾ AC ತುಂಬ್ಕೊಂಡಂಗೆ ತುಂಬ್ಕೊಂಡು ಹೋಗ್ತಾ ಇದೀವಿ. ಎಲ್ಲ ತೆಗೀರ, ಡೋರ್ ತೆಗೀರೋ. ಹಾಂ ನಡೀರಿ. ಅಮ್ಮ ಏನೋ ಹೇಳ್ತಾರೆ ನಾ ಡೈಲಾಗ್ ಏನಂತ. ಅಯ್ಯೋ ಯಪ್ಪ ಹೇಳ್ರಮ್ಮ, ಇವಾಗ ಅವ್ನು ಪರವಾಗಿಲ್ಲ ರೆಕಾರ್ಡ್ ಮಾಡಾಕೋದು. ಹೇಳಮ್ಮ. ಏನು ಮಾಡ್ಕೊಂಡಿಲ್ಲ ಅಂದ್ರೆ ಹೊಟ್ಟೆ ಹೊಡೆದಾಕ್ಬಿಡ್ತಾರಂತ. ಡೀಸೆಲ್ಲು ಪೆಟ್ರೋಲ್ ಹಾಕೊಂಡು ಓಡಿಸ್ತಾವನು, ಸಿಮೆಂಟ್ ಹಾಕೊಂಡು ಓಡಿಸ್ತಾವನು, ಒಂದು ಗೊತ್ತಾಯ್ತಲ್ಲ ನೋಡಿ. ಅವನಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ. ಈ ಥರ ನೆಮಚ ನಾನು ಗ್ಯಾಸ್ಟ್ರಿಕ್ ಅಂತ ಸರಿನೇ ಗೊತ್ತಿಲ್ಲ. ಫಾಗ್ ಎಫೆಕ್ಟ್ ಗೈಸಿತ್ತು ನೋಡಿ. ಚಿಕ್ಕಮಂಗ್ಳೂರಿಗೆಲ್ಲ ಹೋಗೋದೇ ಬೇಡ, ಈ ಥರದೊಂದು ಬೆಂಗಳೂರಲ್ಲಿ 4 ಗಾಡಿ ಇದ್ರೆ ಸಾಕು, ಎಲ್ಲ ಫಾಗ್. ಆಗ್ದ ಅಣ್ಣ ಸ್ನೇಪು ಹಾಕೋಣ ಗೈಸ್. ಯಾವ ಥರ ಹೋಗ್ತಾ ಇದೀವಲ್ಲ ಕುಟುಂಬ ಸಮೇತರಾಗಿ. ಹಾಂ, ಅದರಲ್ಲಿ ಇವನು ಬೇರೆ ಹಿಂದೆ ನೋಡಿ ಒಂಚೂರು ಜಾಗ ಇದೆ. ನನ್ನ ಕಾರ್ನ ಮಾರ್ಬಿಟ್ಟು ಟಾಟಾ AC ತೊಗೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಇಲ್ಲಾಂದ್ರೆ ಒಂದು TT ತಗೊಂಡ್ಬಿಡ್ತೀನಿ. ಹಿಂಗಿದ್ರೆ ನಮ್ಮ ಫ್ರೆಂಡ್ಸ್ 10 ಜನ ಇದ್ದೀವಿ. TTಲೆಲ್ಲ ಸೀಟ್ಗಳು ತೆಗೆದ್ಬಿಟ್ಟು ಫುಲ್ಲು ಹಾಸಿಗೆ ಹಾಸ್ಬಿಟ್ಟು ಓಡಾಡ್ತಾ ಇರೋದಷ್ಟು. ಸರಿ ಇಲ್ಲ ಸುಜಿ, ನೆಮ್ಮದಿ ಇರಲ್ಲ, ದೂರನೆಗೂ ನೆಮ್ಮದಿ ಇರಲ್ಲ ಸುಜಿ. ಹೊಟ್ಟೆ ಅಂತ ಹೇಳ್ಬಿಡು, ದಯವಿಟ್ಟು ತೋರಿಸ್ಬೇಡ. ನಮ್ಮ ಸೀರೆ ತೋರ್ಸಕ್ಕೆ ಬಿಡ್ತಾ ಇಲ್ಲ ಗೈಸ್.
ರಾಕ್ಷಿ ಬಾಯ್ ರಾಕ್ಷಿ ಅಮ್ಮನ ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ ಗೈಸ್. ಓನು ಬುಂಗುರು ಬರ್ತಾನೆ ಇಲ್ಲ ಗೈಸ್ ವಾಪಸ್. ಅಲ್ಲಿ ಬಂದಿಲ್ಲ ಅವಳು. ವಾಪಸ್ ಹೋಗೋಣ ಬಾ ಬಿಟ್ಟು ಹೋಗೋಣ. ಬಾಯ್ 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 ಹೋಗ್ರಿ. ಬಾಯ್ ಹೋಯ್ತವನೆ ಹೋಗಲ್ವಾ? ಹೋಗು. ಬಾ. ಓಕೆ ಗೈಸ್, ಬೆಳಗ್ಗೆಯಿಂದ ವರಮಹಾಲಕ್ಷ್ಮಿ ಹಬ್ಬ ಇದ್ರೂ ಏನೂ ಮಾಡಿರಲಿಲ್ಲ, ಎಡಿಟ್ ಮಾಡ್ಕೊಂಡು ಅದೇ ಆಗೋಯ್ತು. ಇವಾಗ ಎದ್ದು ಆಚೆ ಬಂದಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಮ್ಯಾಡಿ ಮಧು ಅವ್ರ ಮನೆಗೆ ಹೋಗ್ತಾ ಇದೀವಿ, ಊಟಕ್ಕೆ ಕರೆದಿದ್ದಾರೆ. ಸೊ ಇವಾಗ ಅದಕ್ಕೋಸ್ಕರ ಕಾರ್ ಡೀಸೆಲ್ ಫಿಲ್ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ಮ್ಯಾಡಿನೂ ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ. ಬನ್ನಿ, ಇವತ್ತೇನಾದ್ರು ಪ್ಲ್ಯಾನ್ ಮಾಡಬೇಕು ಕಾಂಟೆಂಟು. ಯಾಕೋ ತಲೆ ಓಡ್ತಾ ಇಲ್ಲ. ಬನ್ನಿ. ನನ್ನ ಕಾರಲ್ಲಿ ಒಂಚೂರು ಡೀಸೆಲ್ ಇರಲಿಲ್ಲ, ಬರೀ 3 ಕಿಲೋಮೀಟ್ರ್ ತೋರಿಸ್ತಾ ಇದ್ದಾರೆ ಗೈಸ್. ಫುಲ್ಲು ಎಷ್ಟು ಲೀಟ್ರ್ ಇಡಿಸಿದೆ ಅಂದರೆ 60 ಲೀಟ್ರು. 100 ml ಕಮ್ಮಿ, 100 ml ಇತ್ತು ಕಾರಲ್ಲಿ. ಗೈಸ್, ಮ್ಯಾಡಿ ಮಧು ಅವರ ಮನೆಗೆ ಪಯಣ. ಯಾವ ಮನೆ ಅಂತಲೇ ಗೊತ್ತಿಲ್ಲ, ಇವತ್ತಿನವರೆಗೂ ಬಂದೇ ಇಲ್ಲ. ಯಾವ ಮನೆಗೆ ಹೋಗೋದಪ್ಪ ಇಲ್ಲಿ? ಅಲ್ಲ ಒಂದು ನೋಡಲ್ಲಿ ಮೇಲೆ ಯಾವುದು ಅಲ್ಲಿ ಲೈಟ್ ಹಾಕ್ಸಿಲ್ಲ. ನಾವು ಬರ್ಬೇಕಾದ್ರೆ ಎಲ್ಲ ಹೂವು ಅಲ್ಲ ಹಾಕಲ್ವ ನೀವು? ಹೂವು ಅಲ್ಲ ಏನಣ್ಣ ಮರ್ಸಿಡೀಸ್ ಎಲ್ಲ ಇಟ್ಟಿದ್ದೀರಾ? ಓನರ್ದ ಏನೇನು ಸರಿ ಹೇಳು. ನಿನ್ನ ಬಾಡಿಗೆಲ್ಲ EMI ಕಟ್ಟೋದಂತೆ ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ಳಲ್ಲ ಹೇಳೋರು. ಗಿಡಗಳು ಪ್ಲಾಂಟ್ಸ್. ಓಕೆ ಇಲ್ಲ, ಇಲ್ಲಿದೆ ಒಂದು, ಇನ್ನೂ ಒಂದು ಇವಾಗ ಅಳ್ತಾ ಇದೆ. ಕ್ರೇಜಿ. ಇನ್ನೂ ಬಂದೇ ಇಲ್ಲ, ಆಲ್ರೆಡಿ ಫುಲ್ಲು ತಿಂಡಿ ತಿನಿಸುಗಳು ಮ್ಯಾಡಿ ಮನೇಲಿ. ಹಿಂದೆ ಫುಲ್ ಲಕ್ಷ್ಮಿ. ಯಾವುದೋ ಕಾಯಿನ್ಗಳು ಇವೆಲ್ಲ 25 ಪೈಸಾ 30 ಪೈಸೆ ಎಲ್ಲ ಇಟ್ಕೊಂಡಿದ್ದೀರಾ? ಓಕೆ, ಅದೆಲ್ಲ ಮಧುನ ಆಂಟಿ. ಓಹೋ, ಯಾವುದೋ ಕಾರ್ಗಳು, ಮಸ್ಟ್ಯಾಂಗ್ ಅದು ಎಲ್ಲೋಡು. ಓಕೆ, ನೈಸ್ ಅಣ್ಣ ಆಂಟಿ. ಏನಪ್ಪ ಯಾವುದು? ವಾವ್, ಏನೋ ಮ್ಯಾಡಿ. ಗೈಸ್, ಈ ವ್ಲಾಗ್ ಮ್ಯಾಡಿ ಹೋಮ್ ಟೂರ್. ದ ಬಿಗ್ಗೆಸ್ಟ್ ರಿಸ್ಕ್ ಇಸ್ ನಾಟ್ ಟೇಕಿಂಗ್ ಎನಿ ರಿಸ್ಕ್. ಕ್ರೇಜಿ ಮ್ಯಾಡಿ. ಓಕೆ, ಏನ್ ಗುರು? ಮೋಟಿವೇಶನ್, ಥಿಂಕ್ ಡಿಫ್ರೆಂಟ್, ಎಲ್ಲ ಫುಲ್ ಮೋಟಿವೇಶನ್ನು. ಫೋಟೋಗಳು ನೋಡು. ಅಯ್ಯೋ ನೋಡಕ್ಕೆ 2 ಕಣ್ಣು ಸಾಯ್ತಾ ಇಲ್ವಲ್ಲ ಇವೆಲ್ಲ ಮ್ಯಾಡಿ. ಓಕೆ, ಯಾವ್ದೋ ಬ್ಯಾಡ್ಮಿಂಟನ್ ರ್ಯಾಕೆಟು ಮಚ್ಚ. ಸ್ಟ್ರಿಂಗ್ಸ್ ಎಲ್ಲ ಮಸ್ತ್ ಆಗೈತೆ. ಟೂರ್ನಮೆಂಟ್ ಆಡ್ಬೋದು ಇದ್ರಲ್ಲಿ. ಇಲ್ಲೋಡೋ ಇಲ್ಲಿ ಆಶಿಕಾ ರಂಗನಾಥ್ ತಗೊಂಡ್ಬಿಟ್ಟು. ಓ ಮಚ್ಚ, ಇಲ್ಲೋಡು. ಬೆಳಿಗ್ಗೆ ಇದ್ರೆ ಹುಡುಗಿರ್ನೇ ನೋಡೋದು ಡೈರೆಕ್ಟು. ನೋಡಪ್ಪ, ಪೂಜಾ ಹೆಗಡೆ KGF ರಾಕಿಂಗ್ ಸ್ಟಾರ್. ಎಷ್ಟು ಬೈ? ಅವಾಗಲೇ ಪಜೇರೋ ಸ್ಪೋರ್ಟ್ ಅದು, ಡಿಫೆಂಡರ್ ಎಲ್ಲ. ಸಿಸ್ಟಮ್ ಏನೋ ಇದು. ಓಕೆ, ಪ್ರೈವೇಟ್ ಜೆಟ್. ಅಯ್ಯೋ ದೇವ್ರೆ, ಇದ್ಯಾವ್ದು ಚಾಂಪಿಯನ್ಸ್ ಇದು? ಓಕೆ ಮಚ್ಚ ನೋಡು, ಇದ್ಯಾವ್ದು ಇದು? ಓ ಇಲ್ಲೋಡು, ಸೂಪರ್ ಮಚ್ಚ. ಚೇಗೆ ಬೇರನು ಹಾಕೊಂಡ್ಬಿಟ್ಟಿದ್ಯಾ? ಬಿಡು. In the morning and think the future is going to be better. It is a bright day, otherwise it's not. Okay. Live story interview with RCB fans. Interview with Kudkas. RCB fan, ladies silk saree. ಕಂಟೆಂಟ್ಗಳು ಬರ್ಕೊಂಡಿರೋದು ಅಣ್ಣ. ಏನಣ್ಣ ಇದೆ? ಸಿಂಹ ನೋಡು, ಸಿಂಹ. ಇಲ್ಲಿ ಹುಲಿ, ಅಲ್ಲೋಡು ಅಂದಿ. ಓಕೆ, ನೈಸ್ ಹೋಮ್ ಟೂರ್. ಓಕೆ ಗೈಸ್, ಸಾಕು ಅನ್ಕೋತೀನಿ, ಜಾಸ್ತಿ ತೋರ್ಸೋದು.
ಗೊತ್ತೇ ಆಗಿಲ್ಲ ಕಣೋ ಮೈಸೂರು ಪ್ಯಾಲೇಸ್ ಅಂತ. ಅವು ಬೆಡ್ರೂಮ್ ಅದು. ನೈಸ್ ಬ್ರಿಡ್ಜ್. ಓಕೆ ಗೈಸ್, ಮಾಡಿ ಮನೆಯಲ್ಲಿ ಊಟ ಮಾಡ್ಕೊಂಡು ಇವಾಗ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಆರ್ಯನ್ ಬ್ರೋನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಎಲ್ಲಿ ಅಂತ ಹೇಳಿದ್ರೆ ಎಲ್ಲಿ ಗೊತ್ತಾ, UB ಸಿಟಿ ಹತ್ರ ಇರೋ ಸ್ಟಾರ್ ಬಕ್ಸ್ ಹತ್ರ. ಊಟ ಮಾಡ್ಕೊಂಡು ಈಗ ವಿಜಯ್ ಮಲ್ಯ ಕಾಫಿ ಕುಡಿಯೋಕೆ ಇವಾಗ ಒಂಥರ ನಮ್ ಗ್ಯಾಂಗಿನ ವಿಜಯ್ ಮಲ್ಯ ಅವರು ಅವ್ರು ಯಲಹಂಕ ಇಂದ UB ಸಿಟಿ ಕಾಫಿ ಕುಡಿಯಕ್ ಬರ್ತಾರಲ್ಲ. ಇವಾಗ ಏನು ಹೇಳೋದ್ ಬೇಡ, ಬ್ಲಾಗ್ ನೋಡೋದ್ಮೇಲೆ ಗೊತ್ತಾಯ್ತದೆ. ಭಯ ಯಾಕೆ ಹೇಳಿ ಭಯ, ನಂಗೆ ಇದು ಗೊತ್ತಾಗ್ಬೇಕು. ಯಾಕೆ ಯಲಹಂಕ ಇಂದ UB ಸಿಟಿ ವರೆಗೂ ಕಾಫಿ ಕುಡಿಯಕ್ ಬರ್ತೀನಿ ಅಂದ್ರೆ ವೈ? ಇವತ್ತು ಸ್ನ್ಯಾಪ್ ನೋಡಿದೆ, ಮನೆಯಲ್ಲಿ ದೇವ್ರು ಕುಣಿಸ್ತೀವಲ್ಲ, ಅವ್ರ ದೇವಸ್ಥಾನ ಕುಣಿಸಿದ್ರು ಮನೆಯಲ್ಲಿ. ಚೆನ್ನಾಗಿತ್ತು. ಅವ್ರಿಗೆ ಯಾವ ಕಣ್ಣು ಬೆಳ್ದೇ ಇರ್ಲಿ ಅಷ್ಟೇ. ಸೊ ಬನ್ನಿ, ಇವಾಗ ಆನೆ ಬಂದೈತೆ ಬಂದಿರೋ ಗೊತ್ತಿಲ್ಲ. ಆನೆ ಸರ್ವಿಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಎಮ್ಮೆ ಬಂದಿರುತ್ತೆ. ಎಮ್ಮೆ ಬಂದೈತೆ. ಆನೆ ಅಂದ್ರೆ ಡಿಫೆಂಡರ್, ಎಮ್ಮೆ ಬಂದು ಬಿಳಿ ಎಮ್ಮೆ ಬಂದು ಐ ಕ್ರಾಸ್. ಇಲ್ಲಿ ಎಮ್ಮೆ ಇಲ್ಲೇ ಇದೆ ಏಜಿ. ಅಕ್ಕಪ್ಪ, ನಮ್ಮ ಕಾಲೇಜ್ ಲೈಫ್ ಹೆಂಗಿತ್ತು ಗೊತ್ತಾ ಮಚ್ಚ? ಗೈಸ್, ಕೆಲವು ವರ್ಷಗಳ ಹಿಂದೆ ನಾವು ಯಾರಾದರೂ ಒಂದು 10 ರೂಪಾಯಿ ಟೀ ಕೊಡಿಸಿದ್ರೆ ಟೀ ಅಂಗಡಿಲಿ ಕಾಯ್ತಾ ಇದ್ದೋ. ಅದಕ್ಕೆ ಗುಡ್ಡೆ ಬಿಸ್ಕೆಟ್ ತಗೊಂಡು 4 ಜನ ಕಿತ್ತಾಡ್ಕೊಂಡು ತಿಂದಿರೋ. ಅಲ್ಲೋಡಲ್ಲಿ ಫುಲ್ ಡ್ಯಾನ್ಸ್, ತುಂಟ ಅದೇ ಸಾಕಾಗಿ ಹೋಗಿದ್ದಕ್ಕೆ. ಈ ಸ್ಟಾರ್ ಬಾಕ್ಸ್ ಅಲ್ಲಿ ನೋಡಿ ಮಸ್ತ್ ಕಲೆಕ್ಷನ್ಸ್ ಇದೆ ಅಲ್ಲ. ಓ ಅಲ್ಲೆಲ್ಲ ಇದೆಯಲ್ಲೋ ಚೂಡ್ರ, ಇದಂತ ಲೇಡೀಸ್ ರಾ. ಒಂದು ವಾರಕ್ಕಾಗುತ್ತೆ ಗ್ರೀನ್ ಟೀ ಇದೀವಲ್ಲ. ಅರ್ಧ ಮುಕ್ಕಾಲು ಲೀಟ್ರ್ ಇರೋಂಗೈತಲ್ಲ ಭಯ ಇದು. ಅರ್ಧ ಲೀಟ್ರ್. ಅಯ್ಯೋ ಎಲ್ಲೋ ಚೆಲ್ಬಿಟ್ಯಾ. ಆಯ್ತು ಬೈ, ಯಾವಾಗ ತಾನೆ 3 ಜನ ಮಾಡ್ಕೊಂಡ್ ಮತ್ತೆ ಬೀಡ ಕೈಯಲ್ಲೇ ಕಡಿದೆ ಬೀಡ ಊಟ ಆದ್ಮೇಲೆ. ಅವನ ಯಾರು ಬೀಡ ಬಿಡ್ತಾವನಲ್ಲಿ. ಫೋನ್ ಚೆನ್ನಾಗಿತ್ತು. ಬರ್ತಾ ಇದೆ ನಿಮ್ದು ಆಲ್ರೆಡಿ ಡೈಲಾಗ್ ನನ್ಗೆ ಗೊತ್ತು. ಏನ್ ಹೇಳಿದ್ರು? ಸುಮ್ಮನೆ ಅಜಿಪ್ ಮಾಡ್ತಾರೆ. ಹುಡುಗಿರು ಯಾರು ಫಸ್ಟ್ ಹಬ್ಬ ಮಾಡಿರ್ಲಿಲ್ವಂತೆ. ಫಸ್ಟ್ ಹುಡುಗಿಗೆ ಫಸ್ಟ್ ಎಲ್ಲರಿಗೂ ಸ್ನಾಪ್ ಕಳ್ಸಿದೆ ಮ್ಯಾಡಿ ಅಂತೆ. ಆಮೇಲೆ ಹುಡುಗಿರೆಲ್ಲ ಬಿಟ್ಟಿದ್ದಂತೆ ಸ್ನಾಪ್ಸ್. ಏನಂತಾನೋ ಸೀರೆ ಉಟ್ಕೊಂಡು ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಕಳ್ಸೋದು. ಮೊನ್ನೆ ಬಿಲ್ ಮಾಡ್ಸಕ್ಕೂ ಮುಂಚೆ ಓಪನ್ ಮಾಡಿ ತಿಂತವನೆ. ಯಾವ್ದ ನಿಂದು? ಏನು ಬಿಟ್ಟು ಸಿಕ್ಕ ಸರ್ ಬಾಯಿ ಅರ್ಥ ಆಯ್ತು ಅನ್ಸುತ್ತೆ. ಮಚ್ಚ ಹಿಂಗ್ ಹೇಳದ್ಮೇಲೆ ಐಸ್ ಕ್ರೀಮ್ ತಿಂದ್ರೆ ಎಲ್ಲಿ ತಿಂದಂಗೆ. ಓಕೆ ಗೈಸ್, ಬ್ಯಾಕ್ ಟು ಬ್ಯಾಕ್ ಹೆಕ್ಟಿಕ್ ಕೆಲಸ ಇರೋದ್ರಿಂದ ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಈವೆಂಟ್ಸ್ದು ಎಲ್ಲ ಡೇಟಾಗಳು ಹಂಗೆ ಡಂಪ್ ಆಗಿಬಿಟ್ಟಿದೆ. ಸೊ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಎಲ್ಲ ಎಡಿಟಿಂಗ್ ಕೊಟ್ಟು ಎಲ್ಲ ಕೆಲಸಗಳನ್ನ ಮುಗಿಸೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗ್ತಾಯಿದೆ. ಅದಕ್ಕೆ ವ್ಲಾಗ್ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ ನನಗೆ. ಆ್ಯಂಡ್ ನೆಕ್ಸ್ಟ್ ಏನು ವ್ಲಾಗ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆ ಥರ ಮೈಂಡ್ ಬ್ಲಾಕ್ ಆಗಿಬಿಟ್ಟಿದೆ ಇವಾಗ. ಅದಕ್ಕೆ ರೆಡಿ ಆಗಿಬಿಡೋಣ ಅಂದ್ಬಿಟ್ಟು ಫಸ್ಟು ಸ್ಪಿನ್ನಿಗೆ ಬಂದಿದ್ದೀನಿ. ಬನ್ನಿ ಸ್ಪಿನ್ ಮುಗಿಸ್ಕೊಂಡು ಆಮೇಲೆ ಪ್ಲ್ಯಾನ್ ಮಾಡಿ ನೋಡಲು ಓಡಾಯ್ತವ್ರೆ. गैस अण्णा हेयर कट ಮಾಡಿಸ್ತಾನೆ. भाई पूरा चेंज कर दो, बस कट कराना है. अच्छा ये तू बस करो, तू जाओ इधर से. ಮಚ್ಚಾ ನಾನು ಹೇಳ್ದಂಗೆ ಸಲೂನ್ ಅಲ್ಲಿ ಮಾಡಿಸ್ಕೊಂತೀಯ ಮಾಡಿಸ್ಕೊಳ್ಳೋವ. ಆಯ್ತು ಹೇಳು, ಬಸ್ ಕಟ್ ಮಾಡಿಸ್ಕೊಳ್ಳೋವ. ಚೆನ್ನಾಗಿ ಕಾಣಿಸ್ತೀಯ, ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತೀಯ. ನೆಕ್ಸ್ಟ್ ಟೈಮ್ ಇವಾಗ ಮಾಡಿಸ್ಕೋ, ಇವಾಗ ಮಾಡಿಸ್ಕೋ. ಸಂಬರಲ್ಲಿ ಮಾಡಿಸೋದ ಗೈಗಿಸಲ್ಲ ಹೋಗು. ಯಾವನು ಹೇಳಿದ್ದೀನಿ. ಆಯ್ತು ಬೈ, ಪರವಾಗಿಲ್ಲ ಮಾಡಿಸ್ಕೋ. ನೀನು ಬೈದ್ರೆ ಪರವಾಗಿಲ್ಲ, ನೀನು ಮಾಡಿಸು ಮಚ್ಚ. ನಾನು ಮಾಡ್ಸಂದಲ್ಲ, ನಾನು ಕಟಿಂಗ್ ಆಗೋಯ್ತು. ಇಲ್ಲ ನೀನು ಮಾಡಿಸು ಮಚ್ಚ, ನೀನು ಚೆನ್ನಾಗಿ ಕಾಣಿಸ್ತೆ ನೋಡು. ನಾನು ಕೆಳಗಡೆ ಬೆಳೆದಿರೋದೆಲ್ಲ ನೀನು ಮೇಲೆ ಬೆಳ್ಕೊಂಬಿಟ್ಟಿದ್ದೆ. ಒಬ್ಬೊಬ್ಬರದ್ದು ಅದೊಂಥರ ವೀಕ್ನೆಸ್. ಇಲ್ಲಿ ನೋಡಿ, ಇವ್ರು ಇದಾರಲ್ಲ ಸೆಲೆಬ್ರಿಟಿ ಇವರು. ಬರೋಣ ಒಂದು ನಿಮಿಷ ಮಗ ತೋರಿಸು. ನಮ್ಮ ಡಿ ಬಾಸ್ ಮಗನಿಗೆಲ್ಲ ಇವರೇ ಹೇರ್ ಕಟ್ ಮಾಡೋದು. ಏನು ಫುಲ್ ರೀಲಲ್ಲೆಲ್ಲ ವೈರಲ್ಲು. ಮಿಂಚಿಂಗ್ ಮಂಚೋಳ ಬಿಟ್ರೆ ಮಿಂಚಿಂಗ್ ನೀನೇ ಮಾತಾಡಿದ್ರು. ನಗ್ತಾ ಇದೆಯಲ್ಲ ಗುರು. ನಮಸ್ಕಾರ ಗಾಯ್ಸ್. ನಮಸ್ಕಾರ ಗೈಸ್. ಹೆಡ್ ಮಸಾಜ್ ಮಾಡಿಸ್ಕೊತಾ ಇದ್ದೆ. ಆಮೇಲೆ ನೋಡಿದ್ರೆ ದೊಡ್ಡಪ್ಪ ಫೋನು ಎಲ್ಲಿದ್ಯಪ್ಪ ಅಂತ. ಸೊ ಮನೆಯಲ್ಲಿದ್ದೀನಿ ಅಂತ ಹೇಳಿದ್ದೆ. ಅಣ್ಣ ನೋಡಿದ್ರೆ ಮನೆಗೆ ಬಂದ್ಬಿಟ್ಟು ಅದನ್ನು ಆಮೇಲೆ ಇಲ್ಲಿದ್ದೀವಿ. ಸೊ ನೋಡೋಣ ಬನ್ನಿ ಅಣ್ಣ ಮನೇಲಿ ಏನು ಮಾಡ್ತಾ ಇದ್ದೀನಿ ಅಂತ ಕ್ಯಾಮ್ರಾದಲ್ಲಿ.
ಅಲ್ಲಿ ಮಾಡಿ ಓ ಇವನ್ನ ಏನೋ ಮಾಡ್ತಾವ್ರೆ. ಏನೋ ಸುಮ್ಮನೆ ಹಿಂಗಂತ ಏನಿಲ್ಲ ನಿಂಗೆ ಸೆಂಟ್ರಲ್ ಒಂದೇ ಏನೋ ಮಾಡ್ತ ಕಲರ್ ಹಾಕ್ಸಿದ್ಯಾ ಮತ್ತೆ. ಬರ್ಗಂಡಿ ಹಾಕೋ, ಸ್ವಲ್ಪ ಬ್ಲ್ಯಾಕ್ ಹಾಕೋ ಅಂದ್ರೆ ಬರ್ಗಂಡಿನ ಮಾತ್ರ ಬೂಸ್ಟ್ ಹಾಕ್ಬಿಟ್ಟು ಇವಾಗ ಏನ್ ಹಾಕ್ಸಿದ್ಯಾ? ಬ್ಲ್ಯಾಕ್. ವಯಸ್ಸಾಯ್ತು ಮಚ್ಚ ನಿಂಗೆ. ಮನೆ ಹತ್ರ ನೋಡಿ ಫುಲ್ ಎಲ್ಲ ಹೊಸ್ತಾಗಿ ಏನೇನು ಓಪನ್ ಮಾಡ್ಬಿಡ್ತಾವ್ರೆ. ಬೆಂಗಳೂರು ವೆದರ್ ಕ್ರೇಜಿ ಆಗಿದೆ. ಹಿಂಗೆ ಬಂದ್ಬಿಡು ನಡಿ. ಬೇಡ ಬೇಡ, ಮನೆಗೆ ಹೋಗಿ ವಾಶ್ ಮಾಡಿದ್ರೆ ಆಯ್ತು ತಾನೆ. ಏಯ್ ನಡಿಯ, ನಡಿಯೋ, ಎದ್ದು ಬಾರೋ. ಆಯ್ತು ನಡಿ, ಬಾ ಮಲ್ಕೋ, ಬಾ ಮಲ್ಕೋ. ಬಿಡ್ಲಾ ನೀರು? ಮಲ್ಕೊಳೋ, ಮಲ್ಕೊಳ ಆಯ್ತು. ತಣ್ಣಗಾಯ್ತಾ? ತಲೆ ಫುಲ್ ಬಗ್ಸಿ ಹಿಂದೆ. ಹಾ ಇಷ್ಟೇ, ನಂಗೇನಿಲ್ವಾ? ಬಿಡೋ, ಸುಡ್ತಾಯ್ತಾ ನೋಡ್ತೀನಿ. ಹಾ ಟೇಕ್ ಮಿನಿಟ್. ಇಲ್ಲ ಹಿಂದೆ ಹೋಯ್ತೈತೆ ಅಂತ ಕಣ, ಅದಕ್ಕೆ ಬಿಡು. पूरा गर्म पानी डालना है. हाँ जाएगा, डालो. ಉಜ್ಜಿ ತೊಳಿತಾವ್ರೆ. ಬಿಸಿನೀರು ಹಾಕ್ಸ್ಲಾ? ಗೈಸ್ ನಾವು ಯಾಕೆ ಇವಾಗ ಮಾಡಿಸ್ತಾ ಇರೋದು ಅಂತ ಹೇಳಿದ್ರೆ, ನಾಳೆ ಇವ್ರದ್ದು 8th year ಆ್ಯನಿವರ್ಸರಿ. ಆ್ಯಂಡ್ ಇವ್ರದ್ದು 8th year ಆ್ಯನಿವರ್ಸರಿಲೇ ನೆಕ್ಸ್ಟ್ ಮಂತ್ ಫುಲ್ಲು, ಐ ಮೀನ್ ಈಗ ನಾಳೆಯಿಂದ ಫುಲ್ 8% ಡಿಸ್ಕೌಂಟ್ ಬೇರೆ ಕೊಡ್ತಾ ಇದ್ದಾರೆ. ನಾಳೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಹೇಳಿ ಇವಾಗಲೇ ಬಂದಿದ್ದೀವಿ. ಆ್ಯಂಡ್ ನಾಳೆ ನಾವು ಬೇರೆ ಆಚೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಬೇರೆ ಇದೆ. ನೋಡೋಣ ಬನ್ನಿ ಏನಾಗುತ್ತೋ ಅಂತೇಳಿ. ಅಣ್ಣ ತಿಕ್ಕಿ ಮಸಾಜ್ ಮಾಡಿಸ್ಕೊತಾನೆ. ಏನೋ ಇದು ಮೇಕೆಗಡ್ಡ ಹೆಂಗೈತೆ ನೋಡು. ಚೆನ್ನಾಗಿದ್ದ, ಸೂಪರ್. ಅದು ಹೆಂಗೆ ಹಾಳು ಮಾಡಿದ್ಯಾ ನೋಡಿ, ಯಪ್ಪ ಥೂ. ಬೈ ಜಲ್ದಿ ಬೇಜೋ ಬೈ. ಹೆಂಗೆ ಹಿಡ್ಕೊಂಡು ನಿಂತ ನೋಡಿ, ವಾವ್ ಬ್ಯೂಟಿಫುಲ್. ಗೈಸ್ ಇನ್ನೊಂದೇನಂತ ಹೇಳಿದ್ರೆ, ನೆನ್ನೆ ನಾವು ಅವ್ರ ಮನೆಗೆ ಹೋಗಿದ್ವಲ್ಲ, ಅವ್ರ ಅಮ್ಮ ಏನು ಹೇಳಿದ್ರು ಗೊತ್ತಾ, ಮ್ಯಾಡಿಗೆ ನಿನ್ನ ಜೊತೆ ಕಳಿಸಿರೋದೇನು ಕೇಳು, ನೀನು ಅವ್ನು ಮದುವೆ ಮಾಡಿಸ್ತೀಯ ಅನ್ನೋ ಅವ್ನು ಗ್ಯಾರಂಟಿಲಿ. ಬಟ್ ಈ ನನ್ನ ಮಗ ಮದುವೆ ಆಗೋ ಥರನ ಅವನೇ. ಅವರಮ್ಮಗೆ ಸಿಕ್ಕಾಪಟ್ಟೆ ಖುಷಿ ಇವನು ಹುಡುಗಿರ ಜೊತೆ ಓಡಾಡಿದ್ರೆ. ಯಾಕೆ ಹೇಳಿ, 30 ವರ್ಷ ಆಯಿತು. 30 ವರ್ಷದಿಂದ ಏನೂ ಮಾಡಿಲ್ಲ, ಬರೀ ಕೆಲಸ. 29 ಇವಾಗ ಆಯ್ತಾ ತಾನೆ, ಅದೇ 29-30 ವರ್ಷ ನಡೀತಾ ಇದೆ, ಇನ್ನೂ ಆಗಿಲ್ಲ. 30 ವರ್ಷ ಹಂಗಿದ್ರು 30 ವರ್ಷನೇ ಅಂಕಲ್ಲೇ ಅವನು. 30 ವರ್ಷದಿಂದ ಏನೂ ಕಿತ್ತಾಕಿಲ್ಲ ಗೈಸ್. ಅದೇ ಬೇಜಾರು ಅವ್ರ ಅಮ್ಮಗೆ. ಬರೀ ಮನೆ ಕೆಲಸ, ಉಣ್ಣೋ ತಿನ್ನೋ ಜಿಮ್ಮು ಇಷ್ಟೇ ಆಗೋಗೈತೆ ಅವ್ನ ಜೀವನ. ಆ ರೂಮಿಂದ ನಿನ್ನೆ ಆ ರೂಮ್ಗೆ ಹೋಗಿದ್ನಲ್ಲ, ಹೆಂಗಿತ್ತು ಗೊತ್ತಾ ಆ ರೂಮು. ನೀವೇ ನೋಡಿದ್ರಲ್ಲ, ಕಮೆಂಟ್ ಹಾಕಿ ಹೆಂಗಿತ್ತು ಅಂತೇಳಿ. ಗೈಸ್ ಸ್ಪಿನ್ಸಿನ ಖಜಾಂಜಿ ಇವರು. ಸೊ ನೋಡ್ಕೊಳ್ಳಿ ಇವ್ರನ್ನ ಕರೆಕ್ಟಾಗಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನನ್ನ ಹೆಸರು ಹೇಳಿ, ನನ್ನ ಹೆಸರು ಹೇಳಿದ್ರೆ ಫುಲ್ ಡಿಸ್ಕೌಂಟು. ಎಷ್ಟು ಕೊಡ್ತೀರಾ ಹೇಳಿ? 5%. ಹಾಂ ಕೊಟ್ಟಿಲ್ಲ ಅಂದರೆ? ಕೊಡ್ತೀನಿ. ಹಾಂ ಗೈಸ್ ಏನಾದರೂ ಮಾಡಿಸ್ಕೊಳ್ಳಿ ನೀವು. 5% ಡಿಸ್ಕೌಂಟ್ ಕೊಡಲಿಲ್ಲ ಅಂದರೆ ಕಮೆಂಟ್ ಹಾಕಿ. ಆ ಕಮೆಂಟ್ನ ತಂದು ಇವ್ರಿಗೆ ತೋರಿಸ್ತೀನಿ ಆಮೇಲೆ ಇರೋದು ಇವ್ರಿಗೆ. ಅಲ್ಲೇನ್ರಿ? ಅವ್ರು ಬರಲಿಲ್ಲ ಅಂದರೆ
ಏನು ಅವ್ರು ಬರ್ಲಿಲ್ಲ ಅಂದ್ರೆ ಏನು ಎಲ್ಲೆಲ್ಲಿಂದ ಬರೋಲ್ಲ RR ನಗರ ಇರೋ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಚೆನ್ನಾಗಿ ಮಾಡಿಲ್ಲ ಅಂದರೆ ನೀವು ನಿಮ್ಗೆ ನಾಳಾಗಿದೆ ಸರ್ವಿಸು ನನ್ ಚೆನ್ನಾಗಿದೆ ಅದಕ್ಕೆ ತಾನೇ ಎಲ್ರಿಗೂ ಆಲ್ರೆಡಿ 4 ವರ್ಷ 5 ವರ್ಷ ಆಗಿದೆ ನಾನು ಬರಕ್ಕೆ ಶುರು ಮಾಡಿ. ಸ್ಪಿನ್ ಅಲ್ಲಿ ಹೌದಾ ಸೇಮ್ ಇವರೇ ಮಾಡ್ತಾರೆ ಹೇರ್ ಕಟ್ಟು. ಈ ನನ್ನ ಮಗ ಬರಲ್ಲ ಗೈಸ್ ಇವನು. ಲವ್ ಬಾರಲ್ಲ ಲವ್ ಬೈ ಇನ್ನ ಕೆರಿತಾ ಇದ್ದೀರಲ್ಲ ಬೈ ಇವನ್ಗೆ. ನೀನೇ ನನ್ನ ಪ್ರಾಬ್ಲಮ್ ಮಚ್ಚ, ನೀನೇ ನನ್ನ ಪ್ರಾಬ್ಲಮ್. ಬಾ ನೋಡಿ ಹೋಗೋಣ. ನಾನು ಇಲ್ಲಿ ತೋರಿಸ್ತೀನಿ ನೋಡಿ ದೊಡ್ಡಪ್ಪ ನೋಡಿ, ನಾನು ಇಷ್ಟು ರೆಡಿಯಾಗಿ ಎಷ್ಟೊತ್ತಾಯ್ತು, ನನ್ನ ಮಗ ಇನ್ನೂ ಕಲರ್ ಹಾಕ್ಸ್ಕೊಂಡು ಅದು ಇದು ಮಾಡಿಸ್ಕೊಂಡು ಲೇಟ್ ಮಾಡ್ತಾವನೆ. ನಿನ್ಗೆ ಯಾರು ಕಟ್ಟಿಂಗ್ ಮಾಡಿದ್ರೆ ಹಂಗೆ ಮಾಡ್ದ ಅಂದರೆ ನೀನು ಮಾಡಿದ್ಮೇಲೆ ನಂದು ಮಾಡಿ ಎದ್ ಬಾ ಇದ್ದಿ ಗೈಸ್. ಹೇರ್ ಸರ ಮಿಸ್ಕೊಂಬಂದೆ ಹಂಗೆ ನೋಡಿ ಗೈಸ್. ಮಳೆಯಲ್ಲಿ ಈ ಥರ ಛತ್ರಿ ಹಿಡ್ಕೊಂಡು ಹುಡುಗಿ ಜೊತೆ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತೈತೆ. ನಾನು ನೋಡಿದ್ರೆ ಈ ಬೇವರ್ಸಿ ಜೊತೆ ಹೋಗ್ತಾ ಇದ್ದೀನಿ. ಅವೆಲ್ಲ ನೋಡ್ತಾ ಇದ್ರೆ ಆ ರೊಮ್ಯಾಂಟಿಕ್ ಕ್ಷಣಗಳೇ ಒಂಥರ ಇರುತ್ತೆ. ಮಾತ್ಗೂ ಮುಂಚೆ ನನ್ನ ಲಾಗಲ್ಲಿ ಇವನು ತೋರಿಸ್ಬೇಡಿ ಅಂತೀರಿ, ಇನ್ಯಾರು ತೋರ್ಸಾನ ಹೇಳ್ರಿ. ಅಯ್ಯೋ ಫಸ್ಟ್ ಕೆಳಗಡೆ ಹಾಕೋ, ಅವಾಗಾದ್ರೂ ಊಸ್ ಕಮ್ಮಿ ಆಯ್ತದೆ. ಗೈಸ್ ಲೇಟಾಗಿ ಬಂದು ಅಂದ್ಬಿಟ್ಟು ನೋಡಿ ಗುದ್ದಕ್ಕೆ ಹೋಗ್ತವನು ಪಾಪ ಉರ್ಕೊಂಡು ಕಾರ್ ಎತ್ಕೊಂಡು ಹೊಟ್ಟೋಗಿದ್ದ ಈಶಾಂಕ್. ಹಿಂಗೆ ಹಿಂದೆ ಮಡ್ಗಾಡಿಲ್ಲ ಕಾರ್ ಮೇಲೆ ನಮ್ಮ ಹೆಸರು ಮಾತ್ರ ಹಂಗೆ ಇರ್ತದೆ ನೋಡಿ. ಮಡ್ಗಾಡ್ ಏನಾಯ್ತು ಹಿಂದೆ ಬಂಪರ್ ಏನಾಯ್ತು? ಅಲ್ಲಿ ಹಾಕಿ ಮುಂದೆ ಇಲ್ಲಿ ಹಾಕ್ಬಿಟ್ರೆ ರೋಡಲ್ಲಿ ಹಿಂಗೆ ಹೋಯ್ತಾರೆ. ಮುಂದೆ ಹಾಕೋಯ್ತು. ಮುಂದೆ ಫುಲ್ಲು 2 ಬಂಪರ್ನ ತೆಗ್ಸಿ ಪೇಂಟಿಂಗ್ ಕೊಟ್ಟವ್ರೆ ಅಣ್ಣ. ತುಂಬಾ ದಿವಸ ಆದ್ಮೇಲೆ ಎತ್ತವ್ರೆ ತಾರನ. ಬೆಂಜೆಲ್ಲ ಹೋಗ್ಬಿಟ್ಟಿರ್ಬೇಕು ಮತ್ತೆ ಅದಕ್ಕೆ. ಇಲ್ಲ ಅಂದ್ರೆ ಆಗ್ತಾ ಇರ್ತಾನೆ. ಹೋಗಿ ಇಟ್ಬಿಟ್ಟಿಯಪ್ಪ ಗೈಸ್. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಕ್ಕೆ ಹೋಗ್ಬಿಡ್ತಾ ಇಲ್ಲ ಗೈಸ್. ಹಂಗೆ ಕರ್ಕೊಂಡು ಹೋಯ್ತವ್ರೆ. ಲೋ 4 ಡೋರ್ ಅಲ್ಲ ಬಾರೋ 3 ಡೋರ್ ಎಲ್ಲೋ ಹೋಯ್ತಾ ಇದ್ಯಾ? ಏನ್ ಗುರು ಕಾರಲ್ಲೇ ಫುಲ್ ಪಾರ್ಟಿನಾ? ಸನ್ ಗ್ಲಾಸಸ್ ನೋಡ್ ಮಚ್ಚ ಎಲ್ಲೋದ್ರು ಹುಡುಗಿ ಛತ್ರಿ ಹಿಡ್ಕೊಂಡು ಹೋಯ್ತಾವ್ರೆ. ಅದೇ ಗುರು ನಾನ್ ನೋಡಿದ್ರಿ ಅಂಕಲ್ ಜೊತೆ ಓಡಾಡ್ತಾ ಇದ್ದೀನಿ, ಅದೇ ಹೇಳ್ಕೊಂಡ್ ಬಂದೆ ಇವಾಗ. ಗುರು ಮುಕ್ಕೋಟಿ ದೇವ್ರ ತಾಯ್ತಾ ಇಲ್ಲ ಇಲ್ಲೇ ಐತೆ ಕಾರಲ್ಲೇ. ಇಲ್ಲಿ ನೋಡ್ ಮಚ್ಚ ವಡಾಪಾವ್ ಇಷ್ಟು ವೆರೈಟಿ ಕೊಟ್ರೆ ಹೆಂಗೆ ಬ್ರದರ್? ಯಾವ್ದು ಚೆನ್ನಾಗಿರ್ತೈತೆ? ಒಂದು ಪೆರಿ ಪೆರಿ, ಇನ್ನೊಂದು ಯಾವ್ದು ಬೇರೆ? ಈ ಪೆರಿ ಪೆರಿ ಚೀಸೆ ತಗೊಂಬಂದು ಎಲ್ಲಿ ನಿಲ್ಸೋಣ ನೋಡಿ ಗೈಸ್. ಬಾ ಇಲ್ಲೇ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಣ್ಣ ಸ್ಟಾರ್ ಬಾಕ್ಸ್ ಕರ್ಕೊಂಡ್ಬಂದಿರೋದು. ಹೆಂಗೆ ಪಾರ್ಕಿಂಗು ಗೈಸ್ ಕಟಿಂಗ್ ಮಾಡಿಸಿ ಡೈರೆಕ್ಟಾಗಿ ಬಂದಿದ್ದೀವಿ. ಸ್ನಾನ ಮಾಡಿಲ್ಲ ಏನಿಲ್ಲ. ನೋಡಿ ಈ ನನ್ನ ಮಗ ಕಲರ್ ಹಾಕ್ಸ್ಕೊಂಡು ಹಂಗೆ ಬಂದವನೇ, ನಾನು ಹಂಗೆ ಬಂದಿದ್ದೀನಿ. ಇವರು ಹಾಗೆ ಬಿಡ್ತಾವ್ರೆ. ಅಣ್ಣ ಬರೋಣ ಒಂದ್ಸರಿ. ಬಿಟ್ಟಿಲ್ಲ ಗಂಚಲಿ ಇರಲಿ, ನಮ್ಮ ಹತ್ರ ನೋಯ್ತೆ ಹೊಗೆ ಮಿಷಿನ್ ಇಲ್ಲೇ ಇದೆ ನೋಡಿ. ಹೊಗೆ ಮಿಷಿನ್ ಮಚ್ಚ ಇವಾಗೆಲ್ಲ ಆಚೆ ತೆಗ್ದವ್ರು ನೋಡು. ಮೊನ್ನೆ ಸೇಲ್ ಇದ್ದಾಗ ಯಾವುದೂ ಆಚೆ ತೆಗ್ದಿರ್ಲಿಲ್ಲ. ಇಲ್ಲ ಇವೆಲ್ಲ ಯಾವುದು ಸೇಲ್ ಇರಲಿಲ್ಲ ತಾನೇ. ಯಾವ ಆಚೆ ತೆಗ್ದಿರ್ಲಿಲ್ಲ, ಎಷ್ಟೊಂದು ಆಚೆ ತೆಗ್ದಿರಲಿಲ್ಲ ನೋಡು. ಗೈಸ್ ಕೂದಲು ಅವಳ ಆಂಟೆನ ನಿಂತ್ಕೊಂಡ್ಬಿಟ್ಟವೆ. ಏನು ಸೆಟ್ ಮಾಡಿಲ್ಲ ಏನಿಲ್ಲ. ಮೇಡ ಏನು ರಾಕಿ ತಂದಿದ್ಯಾ ಕಟ್ಟೋದಿಕ್ಕೆ? ಅದು ಸುವಾಗ ಕೈಗಂತೂ ಆಗಲ್ಲ. ನನ್ನ ಕೈಲಿರೋ ದೃಷ್ಟಿ ಇದು ನೋಡ್ಬಿಟ್ಟು ಏನು ಗೊತ್ತಲ್ಲ, ಕಾಪಿ ಫಸ್ಟ್ ಕಾಪಿ ಅವನು ಕಟ್ಟು ಬೇಗ. ನೀನೆಲ್ಲ ತಂದಿದ್ದವಲ್ಲ, ಏನ್ ಸುಳ್ಳು ಹೇಳ್ತೀಯೋ? ನೀನ್ ನೋಡ್ದೆ ತಾನೇ ಮಚ್ಚ? ಇಲ್ಲ ನಾನು ನೋಡಿಲ್ಲ. ರೆಕಾರ್ಡ್ ಮಾಡ್ಲಿಲ್ಲ, ಮಿಸ್ ಆಗೋಯ್ತು. ಹೌದಾ ಬೈಲಿ ಅಂತೆ. ಅಷ್ಟೊತ್ತಿಂದ ವಿಂಡೋ ಹಾಕೊಂಡೆ ಮಾತಾಡ್ತವ್ನೆ. ನಮಸ್ಕಾರ. ಸಾಕು ಅದನ್ನಲ್ಲಿ ಏನೋ ಸಾಕ್ಬೇಡ. ಇಲ್ಲಿ ಸ್ವಚ್ಛ ಭಾರತ್ ನೋಡು ಸರ್. ನಾವು ನಿಮ್ ತರ ನಾವ್ ಇದನ್ನ ಡಸ್ಟ್ಬಿನ್ಗೆ ಹಾಕೋದು. ಕ್ಯಾಚ್ ಹಿಡ್ಕೋ.
ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಂತ ಹೇಳಿದ್ರೆ, ಡೈಲಿ ಬ್ಲಾಗ್ಸ್ನ ನಿಲ್ಲಿಸಿ ಚಾಲೆಂಜ್ ವಿಡಿಯೋಸ್ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಯಾವ ಥರ ಚಾಲೆಂಜಸ್ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಎಷ್ಟೊಂದು ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು, ಕೆಲಸದಿಂದ ಬಂದಿರ್ತಾರೆ, ಸ್ಟ್ರೆಸ್ ಇರುತ್ತೆ. ನಾನು ಬ್ಲಾಗ್ಸ್ ನೋಡಿ ಇಷ್ಟೊಂದು ಜನ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಬ್ರೋ, ಸ್ಟ್ರೆಸ್ ಬಸ್ಟರ್ ಅಂತೆಲ್ಲ ಕಮೆಂಟ್ ಆಗ್ತಾ ಇದ್ರು. ಅದನ್ನೆಲ್ಲ ಓದಿರೋದಕ್ಕೆ ಡೈಲಿ ಬ್ಲಾಗ್ಸ್ನ ನಿಲ್ಲಿಸಿ ಚಾಲೆಂಜ್ ವಿಡಿಯೋ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಏನು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಮಾಡ್ಲಾ ಬೇಡವಾ, ಇಲ್ಲ ಡೈಲಿ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ಲಾ, ಇಲ್ಲಾಂದ್ರೆ ಚಾಲೆಂಜ್ ವಿಡಿಯೋಸ್ ಬೇಕು ಅಂದ್ರೆ ಯಾವ ಥರ ಅಂತ ಹೇಳಿದ್ರೆ, ನಾನು ಮಾಡಿ ಚಾಲೆಂಜ್ ಕೊಡೋದು, ಮಾಡಿ ನನಗೆ ಚಾಲೆಂಜ್ ಕೊಡೋದು, ನಾನು ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಫನ್ ಮಾಡೋವಂಥದ್ದು, ಏನು ಯಾವ ಥರ ಬೇಕು ವೀಡಿಯೋಸ್, ಎಕ್ಸಾಂಪಲ್ ಒಂದು ಚಾಲೆಂಜಸ್ಗಳು ಏನಾದರೂ ಒಂದು ಕೊಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ ಕಮೆಂಟ್ಗೆ ಹೈಯೆಸ್ಟ್ ಲೈಕ್ ಬರುತ್ತೆ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ ನಾವೇ ಯಾವ್ದಾದ್ರು ಒಂದು ಚೂಸ್ ಮಾಡಿ ಅದನ್ನು ಚಾಲೆಂಜ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ, ಕಮೆಂಟ್ ಹಾಕೋದನ್ನ, ಲೈಕ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. 40,000 ಜನ ನೋಡ್ತೀರಾ, ಅದರಲ್ಲಿ ಹೆಂಗೆ ಅಂದರೂ 4,000 ಲೈಕ್ ಬರಲ್ಲ. 4,000 ಲೈಕ್ ಬಂದಿಲ್ಲ ಅಂದರೆ ಹೆಂಗೆ ಗೈಸ್? ನಿಮ್ಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತಲೇ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.